ಅನೈತಿಕ ಸಂಬಂಧ ಶಂಕೆ ಚಾಕು ಇರಿದು ಯುವಕನ ಕೊಲೆ ಮಾಡೋದಕ್ಕೆ ಯತ್ನಿಸಿರುವಂತಹ ಘಟನೆ ಸಂಭವಿಸಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಯಳವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅನೈತಿಕ ಸಂಬಂಧದ ಶಂಕೆ ಹಿನ್ನೆಲೆ ಎದುರು ಮನೆ ಯುವಕನಿಗೆ ಚಾಕು ಇರೋದಕ್ಕೆ ಯತ್ನಿಸಿರುವಂತಹ ಘಟನೆ ಆಗಿರೋದು. ಯಳವಟ್ಟಿ ಗ್ರಾಮದ ಅನಿಲ್ ಸುಂಕದ ಎಂಬಾತನಿಂದ ಚಾಕು ಇರಿತಾಗಿದೆ. ದೇವರಾಜ್ ನಡುವಿಮನಿ ಗುಡ್ಡದಪ್ಪ ಕುರುಬರ ಅನಿಲ್ ಹಾಗೆ ದೇವರಾಜ್ ಗ್ರಾಮದಲ್ಲಿ ಎದುರು ಮನೆ ನಿವಾಸಿಗಳಿವರು. ಅನಿಲನ ಅತ್ತಿಗೆಯೊಂದಿಗೆ ದೇವರಾಜ್ ಅನೈತಿಕ ಸಂಬಂಧ ಎಂಬ ಶಂಕೆ ವ್ಯಕ್ತವಾಗಿದೆ. ಅನಿಲ್ ಹಾಗೂ ದೇವರಾಜ್ ನಡುವೆ ಕಳೆದ 6 ತಿಂಗಳಿಂದ ವೈಷಮ್ಯ ಇತ್ತು. ಇದೇ ವಿಚಾರಕ್ಕೆ ಅನಿಲ್ ನಿರಂತರವಾಗಿ ದೇವರಾಜ್ಗೆ ಬೆದರಿಕೆ ಹಾಕಿರುವಂತಹ ಮಾಹಿತಿ ಕೂಡ ಸಿಕ್ಕಿರೋದೀಗ. ರಾತ್ರಿ ಮನೆ ಮುಂದೆ ನಿಂತಿದ್ದಾಗ ಏಕಾಏಕಿ ಅನಿಲ್ ಚಾಕುವಿನಿಂದ ದಾಳಿ ಮಾಡಿದ್ದಾನೆ. ಹೊಟ್ಟೆ ಹಾಗೂ ಎದೆ ಭಾಗಕ್ಕೆ 4-5 ಬಾರಿ ಇರಿದಿದ್ದಾನೆ ಅನಿಲ್. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಅನೈತಿಕ ಸಂಬಂಧದ ಶಂಕೆ ಯುವಕನ ಮೇಲೆ ಚಾಕು ಇರಿದಿರುವಂತಹ ಘಟನೆ ನಡೆದಿರೋದು. ಇನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತಾ ಇದೆ. 4-5 ಬಾರಿ ಹೊಟ್ಟೆ ಭಾಗ ಎದೆಯ ಭಾಗಕ್ಕೆ ಇರಿದಿದ್ದಾನೆ. ಘಟನೆ ಸಂಬಂಧ ಆನೇಕಲ್ ಪೊಲೀಸ್ನವರಿಂದ ಆರೋಪಿ ಅನಿಲ್ ಬಂಧನ ಕೂಡ ಆಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಟ್ರೀಟ್ಮೆಂಟ್ ಕೂಡ ನೀಡಲಾಗ್ತಾ ಇದೆ. ಅನೈತಿಕ ಸಂಬಂಧ ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇರೋದು. ಕಳೆದ 6 ತಿಂಗಳಿಂದ ವೈಷಮ್ಯ ಇತ್ತು ಇಬ್ಬರ ನಡುವೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಆರೋಪಿ ಅನಿಲ್, ಈತ ಚಾಕುವನ್ನ ಎರೆದಿರುವ ಆತ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಯಳವಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಅನಿಲ್ ಯಾವ ಕಾರಣಕ್ಕೆ ಯಾರು ಹಾಕಿದ್ರು ಯಾವ ಕಾರಣಕ್ಕೆ ಅವ್ರ ಅದಕ್ಕೆ ನಾವು ಇಟ್ಕೊಂಡಂತಂದ್ರೆ ಯಾವ ಚಾಕು ಯಾರು ಹಾಕಿದ್ರು